कर्नाटका गुलबर्गा शहर में आईटीबीटी स्किल डेवलपमेंट और पंचायत राज मिनिस्टर प्रियांक खरगे से मीडिया के नुमाइंदों ने पार्लियामेंट में हुए सिक्योरिटी की गलती पर सवालात किए। उन सवालों का जवाब प्रियांक खरगे ने बड़े अच्छे अंदाज में दिया। उल्टा बीजेपी के रहनुमाओं की तरफ से कांग्रेस के रहनुमाओं पर लगाए गए इल्जामात की तरवीद करते हुए प्रियांक खरगे ने मीडिया के नुमाइंदों से बात करते हुए कहा कि क्या मरकज में कांग्रेस की हुकूमत है? क्या इस देश के वजीर आजम राहुल गांधी हैं? क्यों आप लोग बीजेपी के मैसूर के मौजूदा मेंबर ऑफ पार्लियामेंट से सवाल नहीं करते कि उन्होंने क्यों पार्लियामेंट व्यूअर्स गैलरी में दाखिल होने के पास इशू किए? बीजेपी के मरकजी हुकूमत मैसूर के एमपी के ताल्लुक से छानबीन करवाने की बजाय उल्टा इस मामले को दबाना चाह रही है। अमित शाह से इस्तीफा क्यों नहीं मांगते? पार्लियामेंट अफेयर्स मिनिस्टर प्रहलाद जोशी और पार्लियामेंट के सिक्योरिटी इंचार्ज अदीप दुब्बल से मुतालबा क्यों नहीं करते? उनसे इतनी बड़ी भूल कैसे हुई? क्या इन सब का जवाब भी कांग्रेस को देना होगा? जिन नौजवानों ने पार्लियामेंट में घुसकर सिक्योरिटी को तोड़कर सिक्योरिटी की धज्जियां उड़ाई, ये सब बेरोजगारी का शिकार थे। ये बात उन नौजवानों के वालिदैन से बताएं। ब्यूरो रिपोर्ट अतराफ टीवी उर्दू न्यूज़। ನೋಡಿ ಬಹಳ ಸ್ಪಷ್ಟವಾಗಿ ಬಿಜೆಪಿ ಅವರಿಗೆ ಇದರ ಬಗ್ಗೆ ಅರಿವಿದೆಯೋ ಇಲ್ಲೋ, ಇವರು ಬಂದ ಮೇಲೆ ಕಳೆದ 50 ವರ್ಷದಲ್ಲಿ ಇರಲಾರ್ದಂತ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾ ಇದೆ. ಕಳೆದ 2-3 ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂತ ಸರ್ವೆ ಕೂಡ ಮಾಡ್ಲಿಕ್ಕೆ ಹೋಗಿಲ್ಲ. ಇವರು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ, ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರಂತ ಅವ್ರ ಪೋಷಕರು ಕೂಡ ಹೇಳಿದ್ದಾರೆ. ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ನೀವು ಸ್ಟೇಟ್ಮೆಂಟ್ ಕೊಡೋದ್ ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯ್ತು, ಯಾಕಾಯ್ತು, ಏನ್ ಮಾಡ್ತಾ ಇದಾರೆ ಅನ್ನೋದ್ ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ್ ಹಚ್ಚಿದ್ರೆ ಹೇಗೆ? ಎಲ್ಲಿದ್ದಾರೆ ಅಮಿತ್ ಶಾ ಅವರು? ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು? ವೇರ್ ಇಸ್ ಯರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್? ಪ್ರಧಾನಮಂತ್ರಿ ಅವರು ಇಲ್ಲ, ಬಹಳ ಗಂಭೀರವಾದಂತ ವಿಷಯ ಇದೆ ಇದು, ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಒಪ್ಕೊಂಡ್ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಅದು ಕೇಳೋದ್ ತಪ್ಪ? ಯಾವ ಎಂಪಿಗಳು ಇದನ್ನ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ? ಯಾರಿಂದ ಈ ದಾಳಿ ನಡೆದಿದೆ ಹೋಮ್ ಮಿನಿಸ್ಟರ್ಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಅದರಿಂದ ಇದು ಬರೇ ಇದು ಇಲ್ಲಿ ಯಾಕೆ ನಿಮ್ಮ ಮೈಸೂರು MP ಇದಾರಲ್ಲ ಪ್ರತಾಪ್ ಸಿಂಹ ಅವ್ರು ಪಾಸ್ ಕೊಟ್ಟಿರೋದನ್ನ ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ? ಮಾತು ಮುಂಚೆ ಪ್ರತಾಪ್ ಸಿಂಹ ಅವ್ರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ? ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈಯಕ್ಕೆ, DK ಶಿವಕುಮಾರ್ ಅವ್ರ ಏಕವಚನದಲ್ಲಿ ಬೈಯಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕಂತೂ ಪುರ್ಸೋತಿದೆ. ಆದ್ರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು. ವೇರ್ ಇಸ್ ಅವರ್ ಸ್ಟೇಟ್ MP? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮ್ಗೆ ತಲೆ ತೆಗೆಸುವಂತ ಆಗಿದೆ ಅಲ್ಲ. ಎಲ್ಲಿದ್ದಾರೆ ಅವರು ಇವಾಗ? ನೋಡಿ, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಾಸ್ ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ಅವ್ರು ಹೇಳ್ಬೇಕು. ಅದನ್ನ ನಾನೇ ಹೇಳ್ಬೇಕಾ? ಈಗ ನಾನೇನ್ ಹೇಳ್ದೆ, ಒಂದ್ ನಿಮಿಷ ಕೇಳಿ. ನಾನ್ ಹೇಳ್ತಾ ಇರೋದು, ಅವರು ಹೊರಗೆ ಬಂದು ನಿಮ್ ಮುಂದೆ ಏನಾದ್ರೂ ಸ್ಪಷ್ಟೀಕರಣ ಕೊಟ್ಟಿದಾರಾ? ಹೌದಪ್ಪ, ನನ್ನ ಆಫೀಸಿಂದ ಪಾಸ್ ಇಶ್ಯೂ ಆಗಿರೋದು ತಪ್ಪಾಗಿದೆ, ನನ್ಗೆ ಗೊತ್ತಿರಲಾರ್ದೆ ಇಶ್ಯೂ ಆಗಿದೆ, ಅಥವಾ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ನನ್ಗೆ ಗೊತ್ತಿರಲಾರ್ದೆ, ಏನಾದ್ರು ಹೇಳ್ಬೇಕಲ್ಲ. ಜೋಶಿ ಅವ್ರಿಗೆ ಫಸ್ಟ್ ಅವ್ರ ಡೇಟಾ ನೋಡಕ್ ಹೇಳಿ, ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ. ಜೋಶಿ ಅವರು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಕ್ ಹೇಳಿ. ಸುಮ್ನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್, ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರ್, ಅವ್ರು ತಾನೇ ಆಡಳಿತದಲ್ಲಿ ಇರೋದು. ಯಾರು ಆಡಳಿತದಲ್ಲಿ ಇದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡ್ಬೇಕಾ? ಸ್ವಲ್ಪನ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಇವರೆಲ್ಲ ಸೀನಿಯರ್ ಲೀಡರ್ಸ್. ನಿಮ್ಮ ದಾಟಿ ಸಮರ್ಥನೆ ತರ ಇದೆಯಾ ಅಂತ? ಏನ್ ಸಮರ್ಥನೆ? ನೋಡಿ, ದಾಳಿ ಯಾಕಾಗಿದೆ ಅಂತ ಕೇಳೋದ್ ತಪ್ಪೇನ್ರಿ? ಈ ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂತ ಸರ್ಕಾರ ಇದು ಅಲ್ವಾ? ಚಪ್ಪನಿಂಚಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಪ್ರಶ್ನೆನೆ ಮಾಡಬಾರ್ದ ಅದು? ಯಾಕೆ ಪಾರ್ಲಿಮೆಂಟ್ ನಲ್ಲಿ ಯುವಕರು ಬಂದು ಆ ರೀತಿ ದಾಳಿ ಮಾಡಿದ ಅಂತ ಕೇಳ್ತಾ ಇದೀವಿ. ನಾವೇನಾದ್ರೂ ಆಪಾದನೆ ಮಾಡ್ತಾ ಇದೀವ? ಕೇಳಬಾರ್ದು ಅಂದ್ರೆ ಇಟ್ಸ್ ಅವರ್ ರೈಟ್. ಎವ್ರಿ ಪಾರ್ಲಿಮೆಂಟೇರಿಯನ್ ಸಿಟ್ಟಿಂಗ್ ದೇರ್, ಇಟ್ಸ್ ಇಸ್ ರೈಟ್. ಸಿಟಿಸನ್ ಶುಡ್ ನೋ. ಇದಕ್ಕೂ ಮುಂಚೆ ಸಾಕಷ್ಟು ಇಂತ ದಾಳಿಗಳಾಗಿದಾವೆ. ಯಾರಾದ್ರೂ ಪಾಸ್ ಕೊಟ್ಟಿದ್ರೇನ್ರಿ ಉಗ್ರರಿಗೆ ಬರಕ್ಕೆ?
ಟಿಕೆಟ್ ಮಾಡಿಸ್ಕೊಟ್ಟಿದ್ವಿ ನಾವು. ಪಾಸ್ ಕೊಟ್ಟಿದ್ದಾರೆ, ಒಬ್ಬ MP ಪಾಸ್ ಕೊಟ್ಟಿದ್ದಾರೆ ಅಂತ ಕಾಣ್ ಬರ್ತಾ ಇದೆ. ಅದನ್ನ ಯಾಕೆ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಪರಿಚಿತರ ಅಪರಿಚಿತರ, ಅದು ಕೇಳಬಾರ್ದ? ಸ್ಟೇಟ್ಮೆಂಟ್ ಮಾಡ್ಲಿ. ಅರೆ ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡ್ಲಿ, ಸದನದಲ್ಲಿ ಮಾಡ್ಲಿ, ಕಾಂಗ್ರೆಸ್ ಅವರು ಇದ್ರ ಹಿಂದೆ ಇದ್ದಾರೆ ಅಂತ. ಯಾಕೆ ಹಂಚ್ತಾ ಇದಾರೆ ಮತ್ತೆ? ಇದು ವಿಚಿತ್ರ ಆಯ್ತು. ಲಹರ್ ಸಿಂಗ್ ಅವ್ರು ಮಾತಾಡ್ತಾರೆ, ಜೋಶಿ ಅವ್ರು ಮಾತಾಡ್ತಾರೆ, ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲಲ್ಲ. ಅಮಿತ್ ಶಾ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಇವರು ಮಾತಾಡ್ತಿಲ್ಲ. ಪ್ರತಾಪ್ ಸಿಂಹ ಅವರು ಇಲ್ಲಿ ಸಿಂಗಲ್ ಸ್ಟೇಟ್ಮೆಂಟ್ ಮಾಡಿ. ನೀವು ನನಗೆ ಕೇಳೋದು ನಾನೇನು ಹೇಳ್ರಿ? ನಾನು ಅದೇ ಕೇಳ್ತಾ ಇರೋದು. ನೋಡಿ, ನಿಮ್ಗೆ ಸಿಗೋರು ನನಗಲ್ಲ ಅಲ್ಲ. ನೀವು ಅವ್ರಿಗೆ ಕೇಳೋದ್ ಬಿಟ್ಟು ಈಗ ಅಮಿತ್ ಶಾಗೂ ನಾನೇ ಹೇಳ್ಬೇಕು, ಪ್ರತಾಪ್ ಸಿಂಹಗೂ ನಾನೇ ಹೇಳ್ಬೇಕು ಅಂದ್ರೆ ಹಿಂಗಪ್ಪ. अतराफ टीवी, हर बात सच के साथ।